ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗ ಜಿ ಎಸ್ ಪ್ರೆಪ್. ಇವತ್ತು ನಾವು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಇದು ಪಿ ಯು ಸಿ ಲೆವೆಲ್ಗಿದು ಪಿ ಯು ಸಿ ಬಿಲೋ ಡಿಗ್ರಿ ಲೆವೆಲ್ಗೆ ಎಂದು ಈಗ 19 ಡಿಸೆಂಬರು 21ಗೆ ನಡೆದಿರುವಂಥ ಪರೀಕ್ಷೆ. ಈ ಪರೀಕ್ಷೆಯ ಪೇಪರ್ 2 ಕಮ್ಯುನಿಕೇಷನ್ ಪೇಪರು ಯಾವುದು ಕಮ್ಯುನಿಕೇಷನ್ ಪೇಪರ್ದು. ಅದಕ್ಕೆ ಪೇಪರ್ 2 ಇದರಲ್ಲಿ ನಿಮಗೆ ಇಂಗ್ಲೀಷು, ಕನ್ನಡ ಮತ್ತು ಕಂಪ್ಯೂಟರ್ ಇರುತ್ತೆ. ಈಗ ನಾನು ಇಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಭಾಗದ ಕೀ ಉತ್ತರಗಳು, ಈ ಕೀ ಉತ್ತರಗಳು ನಿಮಗೆ ಅತಿ ಸೂಕ್ತವಾದಂತಹ ಕೀ ಉತ್ತರಗಳು ಆಗಿರ್ತವೆ. ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸೀಸ್ ಯು ಕ್ಯಾನ್ ಲೆಟ್ ಅಸ್ ನೋ ಇನ್ ದಿ ಕಮೆಂಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಡಿಸ್ಕಷನ್. ಇಲ್ಲಿ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ವಶನ್ ನಂಬರ್ 36 to 39 ಇಲ್ಲಿ ಅವರು ಇಡಿಯಮ್ ಆ್ಯಂಡ್ ಫ್ರೇಸಸ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜಸ್ಟ್ ಯು ಗೋ ಥ್ರೂ ದಿ ಎಕ್ಸಾಂಪಲ್. ಓಕೆ, ನೀವು ಅದು ಎಕ್ಸಾಂಪಲ್ ನೋಡ್ಕೋಬೋದು. ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ಪ್ರಶ್ನೆ ಪತ್ರಿಕೆ PDF ಬೇಕಾಗಿತ್ತಂತಂದರೆ ತಥಾಗತ್ ಜಿ ಎಸ್ ಪ್ರೆಪ್ ಎಂಬ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಆಲ್ರೆಡಿ ಅವೈಲೇಬಲ್ ಮಾಡಿಕೊಟ್ಟಿದ್ದೇವೆ. ಸೊ ದ್ಯಾಟ್ ನೀವು ಇದನ್ನು ಪೇಪರ್ನ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ಈ ವಿಡಿಯೋನ ನೋಡಿ. ಸೊ ದ್ಯಾಟ್ ನಿಮಗೆ ಇನ್ನೂ ಕ್ಲಿಯರಾಗಿ ಕಾನ್ಸೆಪ್ಟ್ ಇದು ವಿಸಿಬಿಲಿಟಿ ಇರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಕ್ವಶನ್ ನಂಬರ್ 36. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಇಡಿಯಮ್ ಫೇಸಸ್ಸು. ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚೀವ್ ಅಂತ ಹೇಳಿದೆ. ಸೊ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಏನಾಗುತ್ತೆ ಮತ್ತು ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಸಚಿನ್ ಇಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಇಲ್ಲಿ ಸಚಿನ್ ಏನು ಮಾಡ್ತಾರೆ ಅಂದರೆ ಟೂ ಮಚ್ ಅಟೆಂಪ್ಟ್ ಮಾಡ್ತಾರೆ. ಇದನ್ನೇ ಅವರು ಇಡಿಯಮ್ ಫೇಸಲ್ಲಿ ಈ ಬಿಟನ್ ಆಫ್ ಮೋರ್ ದೆನ್ ಹಿ ಕ್ಯಾನ್ ಚೀವ್ ಅಂತ ಹೇಳ್ತಾರೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಪೀಟರ್ ಈಸ್ ದ ಆ್ಯಪಲ್ ಆಫ್ ಹೀಸ್ ಮದರ್ಸ್ ಐ. ಅಂದರೆ ಈ ಪೀಟರು ತಮ್ಮ ತಾಯಿಯ ಕಣ್ಣಲ್ಲಿ ಒಂದು ಶೇಬವನ್ನು ಕಣ್ಣು ಕಾಣ್ತಾರಂತೆ. ಸೊ ಇದರ ಅರ್ಥ ದ ಪೀಟರ್ ಈಸ್ ಅ ಡಿಯರೆಸ್ಟ್ ಸನ್ ಆಫ್ ಈಸ್ ಮದರ್ ಅಂತ ಆಗುತ್ತೆ. ಓಕೆ, ಇಡಿಯಮ್ ಫೇಸಸ್ ಇದರ ಅರ್ಥ ಏನಾಗುತ್ತೆ, ಪೀಟರ್ ಇಸ್ ಅ ಡಿಯರೆಸ್ಟ್ ಸನ್ ಆಫ್ ಈಸ್ ಮದರ್ ಅಂತ ಆಗುತ್ತೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 38. He dug the grave when he took the culprit sides. ಓಕೆ, ಇವನು ಕಲ್ಪ್ರಿಟ್ಗಳ ಒಂದು ಯಾರು ಅಪರಾಧಿಗಳಿರ್ತಾರಲ್ಲ ಅವ್ರ ಪರವಾಗಿ ವಹಿಸ್ಕೊಂಡಿದ್ದರಿಂದ ಏನಾಗಿದೆ ಅಂತಂದರೆ ಇವು ಒಂದು ನಾವೇನಂತೇವೆ ಈ ಹುಂಡಿ ತೋಡ್ಕೊಂಡು ಆ ರೀತಿ ಹೇಳ್ತಲ್ವ ಹಾಗೆ ಇದೆ. ಸೊ ಇಲ್ಲಿ ಅಪ್ರೋಪ್ರಿಯೇಟ್ ಆನ್ಸರ್ ಏನಾಗುತ್ತೆ ಅಂದರೆ ಹಿ ರಿಯೂನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ಡ್ ದ ಕಲ್ಪ್ರಿಟ್. ಅಂದರೆ ಇವನಿಗೆ ವಿನಾಶ ಮಾಡ್ಕೊಂಬಿಟ್ಟ ಇವರು ಕಲ್ಪ್ರಿಟ್ಗೆ ಹೆಲ್ಪ್ ಮಾಡೋದ್ರಿಂದ, ಅಪರಾಧಿಗೆ ಹೆಲ್ಪ್ ಮಾಡೋದ್ರಿಂದ. ಸೊ ರೈಟ್ ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 39. when the police came the thieves took their heels. ಓಕೆ, ಕಾಲು ಕಿತ್ತರೋರು ಯಾರು, ಥೀವ್ಸ್ ಅಂತಂದರೆ ಕಳ್ಳರು. ಸೊ ಇಲ್ಲಿ ಸರಿಯಾದ ಉತ್ತರ when the police came the thieves took flight or run away. ಓಕೆ, ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಡೈರೆಕ್ಷನ್. ಇಲ್ಲಿ ಪಾಸಿಟಿವು, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ಸು, ಡಿಗ್ರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದಿ ಎಕ್ಸಾಂಪಲ್ಸ್. ನೋಡಿ ಕ್ವಶನ್ ನಂಬರ್ 40. ನೋ ಅದರ್ ಬಾಯ್ ಆರ್ ಹ್ಯಾಸ್ ಗುಡ್ ಆ್ಯಸ್ ಆಗಬೇಕು. ಓಕೆ, ಹ್ಯಾಸ್ ಗುಡ್ ಆ್ಯಸ್ ರಾಮು ಇನ್ ದಿ ಕ್ಲಾಸ್. ನೆಕ್ಸ್ಟ್ ಒನ್. ಸಂಸ್ಕೃತ್ ಈಸ್ ಒನ್ ಆಫ್ ದಿ ಲ್ಯಾಂಗ್ವೇಜ್ ಇನ್ ದಿ ವರ್ಲ್ಡ್. ಒನ್ ಆಫ್ ದಿ ಈಸ್ ದಿ ಸೂಪರ್ಲೇಟಿವ್. ಓಕೆ, ಅಂದರೆ ಓಲ್ಡೆಸ್ಟು, ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಗ್ವೇಜು. ಸೊ ನೆಕ್ಸ್ಟ್ ಒನ್. ಲತಾ ಹ್ಯಾಸ್ ಮತ್ತು ಅಗೇನ್ಸ್ ದ ಅಮೌಂಟ್ ಆಫ್ ದಿ ಮಿಲ್ಕ್, ದ ಲೀಸ್ಟ್ ಅಮೌಂಟ್ ಆಫ್ ದಿ ಮಿಲ್ಕ್ ಆಗಬೇಕು ಸರಿಯಾದ ಉತ್ತರ. ಡೆಲ್ಲಿ ಈಸ್ ಡ್ಯಾಶ್ ದೆನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ವೋಸ್ ಆಗಬೇಕಿದು. ಓಕೆ, ವೋಸ್ಟ್ ಅಲ್ಲ, ವೋಸ್. ಆಪ್ಷನ್ 2 ಇಸ್ ದಿ ರೈಟ್ ಒನ್. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಡೈರೆಕ್ಷನ್. ಇಲ್ಲಿ ಸಿನೋನಿಮ್ಸ್ ಹೇಳಬೇಕು. ಸಿನೋನಿಮ್ಸ್ ಅಂತಂತಂದರೆ ಸಮಾನಾರ್ಥಕ ಪದಗಳು. ಓಕೆ, ಸಮಾನಾರ್ಥಕ ಪದಗಳು ಹೇಳಬೇಕು. ಜಸ್ಟ್ ಯು ಗೋ ಥ್ರೂ ದಿ ಎಕ್ಸಾಂಪಲ್ಸ್ ಇನ್ ಕೇಸ್ ಯು ನೀಡೆಡ್. ನಾನು ಉತ್ತರಗಳು ಹೇಳ್ತಾ ಹೋಗ್ತಾನೆ. ಸೊ ಜಾನ್ ಈಸ್ ಅರೆಸ್ಟೆಡ್ ಫಾರ್ ಇನ್ಸಲ್ಟಿಂಗ್ ಪೀಪಲ್ಸ್ ಅಂತಂದರೆ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೊವೋಕಿಂಗ್ ಅಂದರೆ ಹುರಿದೆಬ್ಬಿಸುತ್ತಿದ್ದಾರೆ ಆ ರೀತಿ ಬರುತ್ತಿದ್ದು ಅರ್ಥ. ನೆಕ್ಸ್ಟ್ ಒನ್ನು.
ದ ಬಾಯ್ ಈಸ್ ಪನಿಷ್ಡ್ ಫಾರ್ ಈಸ್ ಒಡೆಸಿಟಿ. ಒಡೆಸಿಟಿ ಅಂತಂತಂದರೆ ನಿಮಗೆ ಅರೋಗೆನ್ಸ್ ಆಗುತ್ತೆ ಸರಿಯಾದ ಉತ್ತರ. ಓಕೆ, ದಿಟ್ಟತನ, ಅರೋಗೆನ್ಸ್. ನೆಕ್ಸ್ಟು, ಐ ಸಾ ಐ ವಾಸ್ ಶಾಕ್ ಟು ಸಿ ಹೀಸ್ ಬ್ಲೀಕ್ ಅಪಿಯರೆನ್ಸ್. ಬ್ಲೀಕ್ ಅಪಿಯರೆನ್ಸು ಇದಕ್ಕೆ ಸರಿಯಾದ ಉತ್ತರ ಗ್ಲೂಮಿ ಆಗುತ್ತೆ. ಯಾವುದು? ಗ್ಲೂಮಿ ಆಗುತ್ತೆ. ನೆಕ್ಸ್ಟ್ ಒನ್ನು, ದ ವೇವ್ ಆಫ್ ಸಿ ಆರ್ ಎಟರ್ನಲ್. ಎಟರ್ನಲ್ ಅಂತಂದರೆ ಇದು ಎಂಡ್ಲೆಸ್ ಅಂತ ಅರ್ಥ. ಓಕೆ, ನೋ ಎಂಡ್ ಅಂತೇಳಿ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಿದೆ. ಈ ಡೈರೆಕ್ಷನಲ್ಲಿ ಏನಿದೆ ಆ್ಯಂಟೋನಿಮ್ಸ್ ಅಂತಂದರೆ ನಿಮಗೆ ವಿರುದ್ಧಾರ್ಥಕ ಪದಗಳನ್ನು ನೋಡಬೇಕು. ವಿರುದ್ಧಾರ್ಥಕ ಪದಗಳು ನೋಡಬೇಕು. ಸೊ ಈಗ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಅಂಥೇಳಿ, ಅದನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಮಾಡೋದು. ಸೊ ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ, ದಿಸ್ ನ್ಯೂಸ್ ಈಸ್ ಜೆನ್ಯೂನ್. ಓಕೆ, ದಿಸ್ ನ್ಯೂಸ್ ಈಸ್ ಜೆನ್ಯೂನ್. ಇಲ್ಲಿ ವಿರುದ್ಧಾರ್ಥಕ ಯಾವುದು ಅಂತಂದರೆ ಆರ್ಟಿಫಿಷಿಯಲ್, ಅಪೋಸಿಟ್ ವರ್ಡ್. ಹರ್ ಕ್ಲಿಯರ್ ಕನ್ಫೆಷನ್ ಆಫ್ ದ ಕ್ರೈಮ್ ಅರ್ನ್ಡ್ ಅವರ್ ರಿಪ್ರಾಯ್. ಓಕೆ, ಅದು ಕ್ಲಿಯರ್ ಇದೆ ಕನ್ಫೆಷನ್ ಅವ್ರು ಮಾಡಿದ್ದು, ಬಟ್ ನಾವಿಲ್ಲಿ ಅಪೋಸಿಟ್ ಹೇಳಬೇಕು. ಅಪೋಸಿಟ್ ಅಂದರೆ ಆ್ಯಂಬಿಗ್ಯಸ್ ಆಗುತ್ತೆ. ಸೊ ದ ಟೀಚರ್ ಈಸ್ ವೆರಿ ಕಂಪ್ಯಾಷನೇಟ್. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಕ್ರೂಯಲ್ ಆಗುತ್ತೆ. ಸೊ ಇಲ್ಲಿ ಬೇರೆದು ನೀವು ನೋಡ್ಬೋದು, ಮರ್ಸಿಫುಲ್ ಇವೆಲ್ಲ ಹಾಕ್ಬೋದು. ಸೊ ಲಾಸ್ಟ್ ಟೈಮ್ ಏನಾಗಿತ್ತು, FDA ಕ್ರೂಯಲ್ ಅನ್ನೋದನ್ನು ಸರಿಯಾದ ಉತ್ತರ ಅಂಥೇಳಿ KPSC ಕೊಟ್ಟಿತ್ತು. ಓಕೆ, FDA ಲಾಸ್ಟ್ ಟೈಮ್. ಹೀಗಾಗಿ ನೆಕ್ಸ್ಟ್ ಒನ್, ಹಿಸ್ ವೈಫ್ ಹ್ಯಾಸ್ ಸಾಟ್ ಡೈವರ್ಸ್ ಫ್ರಮ್ ಹಿಮ್ ಬಿಕಾಸ್ ಶಿ ಥಿಂಕ್ಸ್ ದ್ಯಾಟ್ ಹಿ ಈಸ್ ಅ ಫೀಬಲ್. ಫೀಬಲ್ ಅಂತಂತಂದರೆ ದುರ್ಬಲ. ದುರ್ಬಲಗೆ ಅಪೋಸಿಟ್ ವರ್ಡ್ ಸ್ಟ್ರಾಂಗು. ಓಕೆ, ಸ್ಟ್ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಡೈರೆಕ್ಷನ್ 52 to 55. ಇಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸ್ ಇದೆ. ಇಲ್ಲೇನು ಮಾಡಬೇಕೀಗ, ಕರೆಕ್ಟ್ ಫ್ರೇಸ್ ಫ್ರಮ್ ದಿ, ಇಲ್ಲಿ ಫ್ರೇಸಸ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ನಾವು ಮಾಡಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಹಿ ಡ್ಯಾಶ್ ಲೈಫ್ ಡಿಫ್ರೆಂಟ್ಲಿ, ಹಿ ಲುಕ್ಸ್ ಆ್ಯಟ್. ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಹಿ ಲುಕ್ಸ್ ಆ್ಯಟ್. ನೆಕ್ಸ್ಟು, ದ ಆಯಿಲ್ ಪ್ರೈಸಸ್ ವೋಂಟ್ ಅಂತಂದರೆ ವಿಲ್ ನಾಟ್ ಅಂತ ಅರ್ಥ. ದ ಆಯಿಲ್ ಪ್ರೈಸಸ್ ವಿಲ್ ನಾಟ್ ಕಮ್ ಡೌನ್. ಓಕೆ, ನೆಕ್ಸ್ಟ್, ದ ಥೀಫ್ ವಾಸ್ ಡ್ಯಾಶ್ ವಿತ್ ಅ ಸ್ಮಾಲ್ ಫೈನ್. ಅವ್ರಿಗೆ ಕಳ್ಳನಿಗೆ ಬಿಟ್ಟರು, ಸ್ವಲ್ಪ ಫೈನ್ ತುಂಬಿಟ್ಟು, ಲೆಟ್ ಆಫ್ ಆಗಬೇಕು. ನೆಕ್ಸ್ಟ್ ಒನ್ನು, ಶಿ ಸೆಟ್ ಅಬೌಟ್ ರೈಟಿಂಗ್. ಓಕೆ, ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ. ಇದು FDA or SDA, ಐ ಡೋಂಟ್ ರಿಮೆಂಬರ್, ಬಟ್ ಈ ಕ್ವಶನ್ ರಿಪೀಟ್ ಆಗಿದೆ, ಸೇಮ್ ಟು ಸೇಮ್ ಕ್ವಶನ್. ನೆಕ್ಸ್ಟು ಡೈರೆಕ್ಷನ್ನು 56 to 59 ಏನಿದೆ, ಇಲ್ಲಿ ನಿಮಗೆ ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಎನಿ ಗ್ರಾಮ್ಯಾಟಿಕಲಿ ಎರರ್ಸ್ ಇತ್ತು ಅಂತಂದರೆ ಯಾವುದೇ ರೀತಿ ಅದನ್ನು ನಾವು ಯಾವ ಒಂದು ಭಾಗದಲ್ಲಿದೆ ಅಂತ ಹೇಳಬೇಕು. ಸೊ ಕ್ವಶನ್ ನಂಬರ್ 56, ದೇ ಇನ್ಸಿಸ್ಟೆಡ್ ಆನ್ ಮೈ ರಿಸೈನಿಂಗ್ ದಿ ಪೋಸ್ಟ್. ಸೊ ಐ ಡೋಂಟ್ ಫೌಂಡ್ ಎನಿ ಎರರ್ ಇಲ್ಲಿ, ಅದಕ್ಕೆ ಆಪ್ಷನ್ 4 ನೋ ಎರರ್ ಆಗುತ್ತೆ. ಇಲ್ಲಿ ನೋಡಿ, ಆಲ್ ಸೀಟ್ಸ್ ಇನ್ ದ ಬಸ್ ಹ್ಯಾವ್ ನಂಬರ್ಡ್ ಆರ್ ನಂಬರ್ಸ್. ಓಕೆ, ಇಲ್ಲಿ ನಂಬರ್ಸ್ ಇರಬೇಕಾಗಿತ್ತು. ಸೊ ಆಪ್ಷನ್ 3 ಇಲ್ಲಿ ಇದರಲ್ಲಿ ಎರರ್ ಇದೆ. ಸೊ ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್. ಇಲ್ಲಿ ನೋಡಿ, ಅಡ್ವೈಸ್ ಸ್ಪೆಲ್ಲಿಂಗ್ ನೋಡಿ, ಸಿ ಆಗಬೇಕಲ್ವ. ಸೊ ಆಪ್ಷನ್ 3 58 ಎರರ್ ಇದೆ. ಆಮೇಲೆ ನೆಕ್ಸ್ಟ್ ಒನ್ನು, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್. ಇಲ್ಲಿ ದೇರ್ ಒಪಿನಿಯನ್ ಇದೆಯಲ್ಲ, ಇದು ತಪ್ಪಾಗಿದೆ, ಇಲ್ಲಿ ಮಿಸ್ಟೇಕ್ಸ್ ಇದೆ. ಸೊ ಆಪ್ಷನ್ 3 ಅಗೇನ್. ಸೊ ಮೂವಿಂಗ್ ಟು ದಿ 60 to 63, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಫೇಸ್ ಗಿವನ್ ಫಾರ್ 4 ಆಪ್ಷನ್ ಆ್ಯಂಡ್ ಯು ಹ್ಯಾವ್ ಟು ಸೆಲೆಕ್ಟ್ ಆಪ್ಷನ್ ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆಫ್ ದಿ ವರ್ಡ್ ಆ್ಯಂಡ್ ಫೇಸ್. ಓಕೆ, ಈಗ ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದರದ್ದು ಫ್ರೇಸಸ್ನ ಮೀನಿಂಗ್ನ ನಾವು ಹೇಳಬೇಕು. ಆಕ್ಟೋಜೆನೆರಿಯನ್ ಅಂದರೆ, ಆಕ್ಟೋ ಅಂತಂದ್ರೆ ಏನು, ಆಕ್ಟಾ ಅಂತಂತಂದರೆ 8, ಆಕ್ಟಾ ಅಂತಂದರೆ 8. ಓಕೆ, ಅಂದರೆ 80s. ಓಕೆ, ಈಗ 80ರಿಂದ 89 ಏಜ್ನಲ್ಲಿ ಇರ್ತಾರಲ್ಲ ಅವ್ರು ಬರ್ಬೋದು ಇಲ್ಲಿ. ಓಕೆ, ರೈಟ್ ಆನ್ಸರ್. ಲೋಕಿ ಅಂತಂದರೆ ನಿಮಗೆ ಏನಾಗುತ್ತೆ ಅಂದರೆ, ಅ ಸ್ಪೀಚ್ ಇನ್ ವಿಚ್ ಅ ಕ್ಯಾರೆಕ್ಟರ್
ಇನ್ ವಿಚ್ ಕ್ಯಾರೆಕ್ಟರ್ ಸ್ಪೀಕ್ಸ್ ಹಿಸ್ ಥಾಟ್ ವಿತೌಟ್ ಅಡ್ರೆಸ್ಸಿಂಗ್ ಅ ಲಿಸ್ನರ್ ಇನ್ ಅ ಡ್ರಾಮಾ. ನೀವು ಕೇಳ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಅವರು ಹೇಳೋರು ಹೇಳ್ತಾನೆ ಇರ್ತಾರೆ. ತುಂಬ ಈಗ ಕ್ಲಾಸ್ನಲ್ಲಿ ಅದೇ ರೀತಿ ಆಗ್ತಾ ಇರ್ತದೆ. ಓಕೆ, ರೈಟ್. ದಿಸ್ ಒನ್ ಇಸ್ ದಿ ರೈಟ್ ಆನ್ಸರ್. 61 ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದಿ ಎಪಿಲೋಗ್. ಎಪಿಲೋಗ್ ಅಂತಂತಂದರೆ ಪೋಯಮ್ ಸ್ಪೋಕನ್ ಬೈ ಅನ್ ಆ್ಯಕ್ಟರ್ ಅಟ್ ದಿ ಎಂಡ್. ಇದು ಓಕೆ, ಅಟ್ ದಿ ಎಂಡ್. ಇದನ್ನು ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸ್ಪಿಂಟರ್, ಇದು ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿದೆ. ಐ ಡೋಂಟ್ ರಿಮೆಂಬರ್ ವೇರ್. ಸ್ಪಿಂಟರ್ ಇದು an older woman who is not married. Okay, the right answer. So 64 to 67 ಪ್ರಿಫಿಕ್ಸ್ ಇದೆ. ಪ್ರಿಫಿಕ್ಸ್ ಅಂತಂದರೆ ಒಂದು ಪದದ ಮುಂದೆ ಮತ್ತೊಂದು ಚಿಕ್ಕ ಚಿಕ್ಕ ಇದನ್ನು ಪದಗಳು ಹಚ್ಚಿ ಅವಕ್ಕೆ ಒಂದು ಅರ್ಥಗರ್ಭಿತವಾದಂತಹ ವಾಕ್ಯ ಮಾಡೋದು, ವರ್ಡ್ನ ಮಾಡೋದು. ಈಗ ನೋಡಿ 64 ಏನಿದೆ, ದಿಸ್ ಪ್ರಾಕ್ಟೀಸ್ ಹ್ಯಾಸ್ ರಿಮೈನ್ಡ್ ಡ್ಯಾಶ್ ಅಲ್ಟರ್ಡ್ ಫಾರ್ ಸೆಂಚುರಿ. ಇಲ್ಲೂ ನಿಮಗೆ ಹಿಂಟ್ ಕೊಟ್ಟಿರ್ತಾರೆ. ದ್ಯಾಟ್ ಇಸ್ ನಾಟ್ ಚೇಂಜ್ಡ್. ನಿಮ್ಗೆ ಇದಿಷ್ಟೇ ಸಾಕು ನೋಡ್ಕೊಳ್ಳಿಕ್ಕೆ. ನಾಟ್ ಚೇಂಜ್ಡ್ ಅಂತಂದರೆ ಇದನ್ನು ಇಲ್ಲಿ ಏನು ಆಗ್ಬೋದು, UN ಹಾಕಿದರೆ ಅನ್ಅಲ್ಟರ್ಡ್ ಅಂತ ಆಗುತ್ತೆ. ಸೊ ರೈಟ್ ಆನ್ಸರ್ ಇದು UN, ಅನ್ ಅಂತ ಹಾಕಬೇಕು. ಆ್ಯಂಡ್ ದೆನ್ ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿವೆನ್ ಅಗೇನ್ ಅನ್ಡಿಸೈಡೆಡ್, ನಾಟ್ ಹ್ಯಾವಿಂಗ್ ಬೀನ್ ಡಿಸೈಡ್ ಆಗಿಲ್ಲ ಇನ್ನು, ಅದಕ್ಕೆ ಅನ್ಡಿಸೈಡೆಡ್. ಓಕೆ, ಟೇಕ್ ಅ ಪ್ರಾಪರ್ ಡ್ಯಾಶ್ ಕಾಷನ್ ಅಗೇನ್ ಮಲೇರಿಯಾ. ಇನ್ನು ಮೆಸೂಸ್ ಟೇಕನ್ ಇನ್ ಅಡ್ವಾನ್ಸ್ ಟು ಪ್ರಿವೆಂಟ್ ಸಮಥಿಂಗ್. ಓಕೆ, ಮೊನ್ನೆ ಗ್ರೂಪ್ ಸಿ ನಲ್ಲಿ ಕೂಡ ಒಂದು ಪ್ರಿಫಿಕ್ಸ್ನಲ್ಲಿ ಪ್ರೀನೇ ಬಂದಿತ್ತು, ಮೊದಲೇ ಅಡ್ವಾನ್ಸ್ ಆಗಿ ತೊಗೊಳ್ಳೋದು ಅಂತೇಳಿ. ಸೊ ಅಗೇನು ಪ್ರೀ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ. ಇಲ್ಲಿ ಪ್ರೀ ಹಾಕಬೇಕು, ಪ್ರಿಕಾಷನರಿ. ಪ್ರೀ ಅಂದರೆ ಮೊದಲು, ಪೋಸ್ಟ್ ಅಂದರೆ ನಂತರ. ಓಕೆ, ಪೋಸ್ಟ್ ಅಂದರೆ ನಂತರ, ಆಫ್ಟರ್ ಅಂತೇಳಿ. ಬಿಫೋರಿಗೆ ಪ್ರೀ ಅಂತ ಹೇಳ್ತಾರೆ. ಸೊ ಆಪ್ಷನ್ 3 ಇದು 66ಗೆ ಆಪ್ಷನ್ 3. 67 ದ ಬಿಗ್ ಗ್ರೇ ಡ್ಯಾಶ್ ಮರೈನ್ ಪ್ಲಂಜ್ ಡೌನ್ ಇನ್ ದ ವಾಟರ್. ಇಲ್ಲಿ ಏನಂತಂದರೆ ಅ ಶಿಪ್ ದ್ಯಾಟ್ ಮೂವ್ಸ್ ಅಂಡರ್ ವಾಟರ್. ಸಬ್ಮರೈನು. ಓಕೆ, ಸಬ್ ಹಚ್ಚಿದರೆ ಮರೈನು, ಸಬ್ಮರೈನ್ ಶಿಪ್ಸ್ ಎಲ್ಲಿರುತ್ತೆ, ನೀರಲ್ಲಿರುತ್ತೆ. ರೈಟ್. ಆ್ಯಂಡ್ ಇಲ್ಲಿ ಜಂಬ್ಲಿಂಗ್ಸ್ ಸೆಂಟೆನ್ಸ್ ಇದೆ. ಜಂಬ್ಲಿಂಗ್ ಅಂದರೆ ಹಿಂದೆ ಇರುತ್ತೆ, ಅದಕ್ಕೆ ಒಂದು ಅರ್ಥಗರ್ಭಿತವಾದ ರೀತಿಯಲ್ಲಿ ನಾವು ಅದನ್ನು ಜೋಡಿಸ್ತಾ ಹೋಗಬೇಕು. ಇಲ್ಲಿ 1 ಕೊಟ್ಟಿರ್ತಾರೆ, PQRS ಕೊಟ್ಟಿದ್ದಾರೆ, ಆಮೇಲೆ 6 ಅಂತ ಕೊಟ್ಟಿದ್ದಾರೆ ಕ್ವಶನು. ಇಲ್ಲ 1 ಮತ್ತು 6ನ ಚೇಂಜ್ ಮಾಡಬಾರ್ದು, PQRSನ ಅಷ್ಟೇ ಎಕ್ಸ್ಚೇಂಜ್ ಮಾಡಿ ಜಂಬ್ಲಿಂಗ್ ಮಾಡಿದಾಗ ಅದೊಂದು ಮೀನಿಂಗ್ಫುಲ್ ಸೆಂಟೆನ್ಸು ಆಗಬೇಕು ಕಂಪ್ಲೀಟಾಗಿ. ಇಲ್ಲಿ ನೋಡಿ ಈ ಪ್ರಶ್ನೆಗೆ, ಮ್ಯಾನ್ ಕೆನಾಟ್ ಸರ್ವೈವ್ ಎಕ್ಸೆಪ್ಟ್ ಥ್ರೂ ಹೀಸ್ ಮೈಂಡ್, ಹಿ ಕಮ್ಸ್ ಆನ್ ಅ ಅರ್ತ್ ಅನ್ಆರ್ಮ್ಡ್. ಹೀಗೆ ಇಲ್ಲ ನಿಮಗೆ ಕೇವಲ ಉತ್ತರನೂ ಹೇಳ್ತಾ ಹೋಗ್ತೇನೆ. ಈ ಒಂದು ಇಲ್ಲಿ ಆಪ್ಷನ್ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸೊ PSQR ಇಸ್ ದಿ ರೈಟ್ ಆನ್ಸರ್. ಜಸ್ಟ್ ಯು ಗೋ ಥ್ರೂ ದಿ ಕ್ವಶನ್ ಪೇಪರ್ by accessing in our Telegram channel. Sorry. ನೋಡಿ ನೆಕ್ಸ್ಟ್ 69 ಐ ವಾಸ್ ಲಕ್ಕಿ ಟು ಎಸ್ಕೇಪ್ ಅ ಡೆತ್ ಬೈ ಅ 5 seconds ಇದೆ. ಇಲ್ಲಿ ನಿಮಗೆ ಸರಿಯಾದ ಉತ್ತರ ಬಂದುಬಿಟ್ರೆ RQSP ಅಲ್ಲಿದೆ ಆಪ್ಷನ್ 4. ಈ ಒಂದು ಅರೇಂಜ್ಮೆಂಟ್ನಲ್ಲಿ ನೀವು ಅದನ್ನು ಓದಿ ನಿಮಗೆ ಕ್ಲಾರಿಟಿನೂ ಆಗ್ತದೆ. ಬಿಲ್ ಕ್ಲಿಂಟನ್ ಈಸ್ ದ ಪ್ರೆಸಿಡೆಂಟ್. ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ SPRQ. ಓಕೆ, SPRQ. ಸೊ ಹಿಯರ್ ವಿತ್ ಐ ಥಿಂಕ್ ಇಂಗ್ಲೀಷ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಕಂಪ್ಯೂಟರ್. ಇಲ್ಲಿ ನೋಡಿ ಕಂಪ್ಯೂಟರ್ದು ಕನ್ನಡದಲ್ಲಿ ಇದೆಯಲ್ಲ, ಇದನ್ನು ನೀವು ನೋಡ್ಕೋಬೋದು. ಜಸ್ಟ್ ಐ ವಿಲ್ ಸ್ಕ್ರೋಲ್ ಡೌನ್, ಯಾಕಂದರೆ ನನಗೆ ಟೈಮ್ ಜಾಸ್ತಿ ತೊಗೊಳುತ್ತೆ ಕನ್ನಡ ಓದಲಿಕ್ಕೆ. ಐ ವಿಲ್ ಸ್ಕ್ರೋಲ್ ಡೌನ್. ನಿಮಗಿದು ಆ್ಯಕ್ಸೆಸ್ನ ಮಾಡ್ಕೊಳ್ಳಿ ನೀವು. PDF ಆಲ್ರೆಡಿ ನಾವು ತಥಾಗತ GS Prep ಟೆಲಿಗ್ರಾಮ್ ಚಾನಲ್ ಅವೈಲೇಬಲ್ ಮಾಡಿಕೊಟ್ಟಿದ್ದೆ ನಿಮಗೆ. ಸೊ ನಾನು ಇಂಗ್ಲೀಷ್ನಲ್ಲಿ ಹೋಗಿ ನೋಡ್ತೇನೆ. ಸೊ ಕ್ವಶನ್ ನಂಬರ್ 71 ಏನಿದೆ, ಗಿವ್ಸ್ ಈಗ ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನ ಪರಿಗಣಿಸಬೇಕು. ಗಿವ್ಸ್ ದ ಅಬಿಲಿಟಿ ಟು ಕಂಬೈನ್ ದ ನೇಮ್ ಆ್ಯಂಡ್ ಅಡ್ರೆಸ್ ವಿತ್ ದ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್. ಇದು ಯಾವುದೋ ಒಂದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಅಂತ ನೋಡೋಣ. ಎನೇಬಲ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ದಿ ಡಿಫ್ರೆಂಟ್ ಪರ್ಸನ್ಸ್. ಓಕೆ, ಅಬೌಟ್ ವಾಟ್ ದಿ ಆರ್ ಟಾಕಿಂಗ್ ಅಬೌಟ್, ಯಾವುದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದರೆ ಮೇಲ್ ಮರ್ಜ್. ಓಕೆ, ಮೇಲ್ ಮರ್ಜ್ ಬಗ್ಗೆ MS ವರ್ಡಲ್ಲಿ ಮೇಲ್ ಮರ್ಜ್ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದು ಇದು ಸರಿಯಾಗಿದೆ, ಇದು ಪಾಸಿಬಲ್ ಇದೆ. ಬಟ್ ಕ್ವಶನ್ ಇಸ್ ದ್ಯಾಟ್ ಅವ್ರು ಏನು ಕೇಳ್ತಿದ್ದಾರೆ, ನಾಟ್ ಅಂತ ಕೇಳ್ತಿದ್ದಾರೆ. ಯಾವುದಲ್ಲ ಸರಿಯಾದದ್ದು, ಯಾವುದು ಸ್ಟೇಟ್ಮೆಂಟ್ ಅಲ್ಲ ಅಂತಿದ್ದಾರೆ.
ಆ್ಯಕ್ಚುಲಿ 2 ಸರಿಯಾಗಿದೆ. ಹೀಗಾಗಿ ಆಪ್ಷನ್ 4 ನನ್ ಆಫ್ ದಿ ಅಬೋವ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ವಾಟ್ ಈಸ್ ದ ಟಾಗಲ್ ಕೇಸ್? ಓಕೆ, ಟಾಗಲ್ ಕೇಸ್ ಇನ್ ಕೇಸ್ ಚೇಂಜ್ ಫೀಚರ್ ಅಂತಾರೆ. ಟಾಗಲ್ ಕೇಸ್ ಅಂತಂದರೆ ಅಂದ್ಕೊಳ್ಳಿ, ಈಗ ತಥಾಗತನ ಈ ರೀತಿ ಬರೀತೇನೆ. ಓಕೆ, ತಥಾಗತ ಈ ರೀತಿ ಬರೀತೇನೆ. ಇದನ್ನು ನಾನು ಟಾಗ್ಲಿಂಗ್ ಮಾಡಿದೆ ಅಂತಂದರೆ ಕ್ಯಾಪಿಟಲ್ ಇದ್ದಿದ್ದು ಸ್ಮಾಲ್ ಆಗುತ್ತೆ, ಸ್ಮಾಲ್ ಇದ್ದಿದ್ದು ಕ್ಯಾಪಿಟಲ್ ಆಗುತ್ತೆ. ಅಂದರೆ ಈ ಟಿ 180 ಸಣ್ಣ ಕ್ಯಾಪಿಟಲ್ ಆಗುತ್ತೆ, ಮುಂದೆ ಇದೆಲ್ಲ ಕ್ಯಾಪಿಟಲ್ ಆಗುತ್ತಾ ಹೋಗುತ್ತೆ. ಸಣ್ಣ ಎ ಬಂದುಬಿಟ್ಟು ನಿಮಗೆ ಕ್ಯಾಪಿಟಲ್ ಆಗುತ್ತೆ, ಇದು ಟಿ ಕ್ಯಾಪಿಟಲ್ ಆಗುತ್ತೆ, ಎಚ್ ಕ್ಯಾಪಿಟಲ್ ಆಗುತ್ತೆ, ಎ ಕ್ಯಾಪಿಟಲ್ ಆಗುತ್ತೆ, ಜಿ ಕ್ಯಾಪಿಟಲ್ ಆಗುತ್ತೆ, ಎ ಕ್ಯಾಪಿಟಲ್ ಆಗುತ್ತೆ, ಮತ್ತು ಟಿ ಕ್ಯಾಪಿಟಲ್ ಆಗುತ್ತೆ. ಸೊ ಸ್ಮಾಲ್ ಇದ್ದಿದ್ದು ಕ್ಯಾಪಿಟಲ್, ಕ್ಯಾಪಿಟಲ್ ಇದ್ದಿದ್ದು ಸ್ಮಾಲ್ ಆಗುತ್ತೆ. ಈ ರೀತಿ ಅದು ಇರ್ರೆಸ್ಪೆಕ್ಟಿವ್. ಈಗ ನಿಮಗೆ 2 ಸ್ಟೇಟ್ಮೆಂಟ್ ಇತ್ತಂದರೆ, ಈಗ ತಥಾಗತ ಜಿ ಎಸ್ ಪ್ರೆಪ್ ಅಂತ ಬರೆದ್ರೆ, ಓಕೆ, ತಥಾಗತ ಜಿ ಎಸ್ ಪ್ರೆಪ್ ಬರೆದ್ರೆ, ಈಗ ನೆಕ್ಸ್ಟ್ ತಥಾಗತ ಬರ್ತು ಜಿ ಎಸ್ಸು ಇಲ್ಲಿನ ಕ್ಯಾಪಿಟಲಲ್ಲಿ ಬರೆದಿದೆ ಅಂದರೆ ಇದು ಸ್ಮಾಲ್ ಆಗುತ್ತೆ. ಸೊ ಹೀಗಾಗಿ ಈಗ ಈ ರೀತಿ ಕ್ಯಾಪಿಟಲ್ ಇದ್ದಿದ್ದು ಸ್ಮಾಲ್ ಆಗಬೇಕು, ಸ್ಮಾಲ್ ಇದ್ದು ಕ್ಯಾಪಿಟಲ್ ಆಗಬೇಕು. ಹೀಗಾಗಿ ಈ ರೀತಿ ಯಾವುದೇ ರೀತಿಯಲ್ಲಿ ಆಗೋದಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, ಆಪ್ಷನ್ 2ದಲ್ಲಿ ಸ್ವಲ್ಪ ಅನಿಸುತ್ತೆ ನಿಮಗೆ. ಫಸ್ಟ್ ಲೆಟರ್ ಆಫ್ ದ ಎವ್ರಿ ವರ್ಡ್ ಅಂತ ಹೇಳ್ತಾನೆ. ಎವ್ರಿ ವರ್ಡ್ ಆಗೋಲ್ಲ. ಎವ್ರಿ ವರ್ಡ್ ಫಸ್ಟ್ ಲೆಟರ್ ಆಗಬೇಕಂತೇನಿಲ್ಲ. ಕ್ಯಾಪಿಟಲ್ ಇದ್ದರೆ ಸ್ಮಾಲ್ ಆಗುತ್ತೆ, ಸ್ಮಾಲ್ ಇದ್ದರೆ ಕ್ಯಾಪಿಟಲ್ ಆಗುತ್ತೆ. ನಿಮಗೆ ಎವ್ರಿ ವರ್ಡ್ ಫಸ್ಟ್ ಲೆಟರ್, ಸೆಕೆಂಡ್ ವರ್ಡ್ ಕೂಡ ಚೇಂಜಸ್ ಆಗುತ್ತೆ. ಹೀಗಾಗಿ ನನ್ ಆಫ್ ದಿ ಅಬೋವ್ ರೈಟ್ ಆನ್ಸರ್, ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 74. ಇದರಲ್ಲಿ ಯಾವುದು ಅಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಲ್ಲ ಅಂತಿದ್ದಾರೆ. ನಾಟು ಮಾಡ್ಕೊಬಿಡ್ಬೇಕು ನೀವು. ಯಾವುದಲ್ಲ? ಸಿ ಹೌದು, ಫೋರ್ಟ್ರಾನ್ ಹೌದು, ಅಡಾ ಹೌದು. ಆಪ್ಷನ್ 1 ಯೂನಿಕ್ಸ್ ಅಲ್ಲ. ಓಕೆ, ಇದು ಓ ಎಸ್. ಆಮೇಲೆ ವೊಲಟೈಲ್, ಸ್ಟ್ಯಾಟಿಕ್ ಮೆಮರಿ ವೊಲಟೈಲ್ ಯಾವುದು? ರ್ಯಾಂಡಮ್ ಆಕ್ಸೆಸ್ ಮೆಮರಿಗೆ. ಹೂ ಇಸ್ ದ ಫಾದರ್ ಆಫ್ ಇಂಟರ್ನೆಟ್ ಅಂತಾರೆ. ನನ್ ಆಫ್ ದಿ ಅಬೋವ್. ಓಕೆ, ನನ್ ಆಫ್ ದಿ ಅಬೋವ್. ಯಾವ ಏನಿದೆ, ಇದೊಂದು ಸರ್ಚ್ ಇಂಜಿನ್. ಓಕೆ, ಇದೊಂದು ಸರ್ಚ್ ಇಂಜಿನ್. ಸೊ ಟಿ ಸಿ ಪಿ ಐ ಪಿ ಅಂತಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್. ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅಗೇನ್ 79ಲಿಂದ ನಾನು ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ದೇನೆ. ಸೊ ಇದನ್ನು ನೋಡ್ಕೋಬೋದು ನೀವು ಕ್ವಶನ್ಸ್ನ ಒಂದ್ಸಲ. ಓಕೆ, ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನೀವು ಸ್ಕ್ರೀನ್ಶಾಟಲ್ಲಿ ಯಾಕೆ ತೊಗೋತೀರಾ, ಜಸ್ಟ್ ನೀವು ಇದನ್ನು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, 81, 82. Okay, these all questions I have been showing you. Moving to the next one, question number 79. The function consists of 2 parts in MX Excel spreadsheets ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದರೆ ನೇಮ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ಓಕೆ, ನೇಮ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ಈಗ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಇನ್ ಅ ಮೆನ್ಯೂ ಆಪ್ಷನ್ ಹೋಮ್ ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ಅ ಬುಲೆಟ್ ಕಮಾಂಡ್ ಇಸ್ ಅವೈಲೇಬಲ್. ಓಕೆ, ಅದೊಂದು ಕಮಾಂಡ್ ಇರುತ್ತೆ ಇಲ್ಲಿ ಪ್ಯಾರಾಗ್ರಾಫ್ದು. ಅಲ್ಲಿ ನೀವು ನಿಮಗೆ ಬೇಕಂದರೆ ಬುಲೆಟ್ಸ್ ತೊಗೊಳ್ಳೋದು, 1 2 3 ತೊಗೊಳ್ಳೋದು, ಆ್ಯರೋಸ್ ಈ ಟೈಪ್ ತೊಗೊಳ್ಳೋದು, ಇದಕ್ಕೆಲ್ಲ ಅಂತಾರೆ ಅಂದರೆ ಪ್ಯಾರಾಗ್ರಾಫ್ ಅಂತಾರೆ. ನೆಕ್ಸ್ಟು, ಇನ್ ವಿಚ್ ಮೆನು ಆಪ್ಷನ್ ಕನ್ನಡ ನುಡಿ ಸಾಫ್ಟ್ವೇರ್ ಈಸ್ ಅ ಉಪಕರಣ ಪಟ್ಟಿ ಅವೈಲೇಬಲ್. ಓಕೆ, ಉಪಕರಣ ಪಟ್ಟಿ ಅಂತಂದರೆ ಉಪಕರಣಗಳು. ಓಕೆ, ಅದರಲ್ಲಿ ಇದು ಬರುತ್ತೆ. ಎಕ್ಸಾಂಪಲ್ ಆಫ್ ಅ ಯುಟಿಲಿಟಿ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಅಂದರೆ ಆ್ಯಂಟಿವೈರಸ್ ಸಾಫ್ಟ್ವೇರ್ಸ್. ಸೊ ನೆಕ್ಸ್ಟ್ ಒನ್, ಪಿಕ್ ದ ಆಡ್ ಪ್ರಿಂಟರ್ ಔಟ್. ನೋಡಿ, ಒಂದು ಪ್ರಿಂಟರ್ಸ್ನಲ್ಲಿ ನಿಮ್ಗೆ ಗೊತ್ತಿರಲಿ, ಒಂದು ಇಂಪ್ಯಾಕ್ಟ್ ಅಂತ ಬರುತ್ತೆ. ಓಕೆ, ಇಂಪ್ಯಾಕ್ಟು ಮತ್ತು ಇನ್ನೊಂದು ನಾನ್ ಇಂಪ್ಯಾಕ್ಟು. ಓಕೆ, ನಾನ್ ಇಂಪ್ಯಾಕ್ಟು. ಈ ನಾನ್ ಇಂಪ್ಯಾಕ್ಟಲ್ಲಿ ಯಾವ ಬರುತ್ತೆ? ಇಂಕ್ಜೆಕ್ಟು, ಲೇಸರು, ಇವೆಲ್ಲ ನಾನ್ ಇಂಪ್ಯಾಕ್ಟಲ್ಲಿ ಬರುತ್ತೆ. ಇಂಪ್ಯಾಕ್ಟಲ್ಲಿ ಯಾವ ಬರುತ್ತೆ ಅಂದರೆ ಲೈನ್ ಬರುತ್ತೆ, ಲೇಸರ್ ಬರುತ್ತೆ, ಡ್ರಮ್ ಬರುತ್ತೆ. ಇಲ್ಲಿ ಯಾವುದೋ ಒಂದು ಬೇರೆದಂತ ಕೇಳಿದ್ದಾರೆ. ಸೊ ಹೀಗಾಗಿ ಸರಿಯಾದ ಉತ್ತರ ಬಂದರೆ ನಿಮಗೆ ಲೇಸರ್ ಪ್ರಿಂಟರ್ ಆಗುತ್ತೆ. ಸೊ ಸರಿಯಾದ ಉತ್ತರ ಲೇಸರ್ ಪ್ರಿಂಟರ್. ನೆಕ್ಸ್ಟು, ಇಫ್ ಯು ಟೈಪ್ ಇನ್ ಇದು ಎಕ್ಸೆಲಲ್ಲಿ. ಈಗ ಎಕ್ಸೆಲಲ್ಲಿ ಅಂತಂದರೆ ಈ ರೀತಿ ಶೀಟ್ಸ್ ಇರುತ್ತೆ. ಶೀಟ್ಸಲ್ಲಿ ನಿಮಗೆ ಬಾಕ್ಸ್ ಇರುತ್ತೆ, ರೈಟ್? ಈ ಬಾಕ್ಸಲ್ಲಿ ಒಂದೇ ಬಾಕ್ಸಲ್ಲಿ ನೀವೀಗ ಏಪ್ರಿಲ್ 15 ಅಂತ ಇಲ್ಲಿ ಟೈಪ್ ಮಾಡಿದರೆ, ಇದು ಒಂದು ಟೈಪ್ ಮಾಡಿ ಇಲ್ಲಿ ಮೌಸ್ ಕ್ರಸರ್ ಇಟ್ಬಿಟ್ಟು ಇದು ಡ್ರ್ಯಾಗ್ ಮಾಡಬೇಕು. ಹಿಂಗೆ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ನಿಮಗೆ ಇಲ್ಲೆಲ್ಲ ಏನು ಬರುತ್ತೆ ಅಂದರೆ ಏಪ್ರಿಲ್ ಇರುತ್ತೆ, ನಂಬರ್ಸ್ ಚೇಂಜ್ ಆಗುತ್ತೆ. 16, 17, 18 1 by 1 ಇದು ನಿಮಗೆ ಡ್ರ್ಯಾಗ್ ಮಾಡ್ತಾ ಹೋದರೆ ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಏನಂತಂದರೆ ಏಪ್ರಿಲ್ ಸೇಮ್ ಇರುತ್ತೆ, 15, 16, 17, 18, 19. ಸೊ ಸರಿಯಾದ ಆಪ್ಷನ್ 2 ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಲ್ ಅಡ್ವಾನ್ಸ್ ಸ್ಲೈಡ್ಸ್ ಇನ್ ಅ ಸ್ಲೈಡ್ ಶೋ. ಸೊ ಸ್ಲೈಡ್ ಶೋ ಮಾಡಲಿಕ್ಕೆ ನೀವೇನೆಲ್ಲ ಯೂಸ್ ಮಾಡ್ಬೋದು? ಸೊ ಮೌಸ್ ಬಟನ್ ಮಾಡ್ಬೋದು, ಎಂಟರ್ ಕೀ ಮಾಡ್ಬೋದು, ಸ್ಪೇಸ್ ಬಾರ್ ಮಾಡ್ಬೋದು. ಎಸ್ಕೇಪ್ ಹೊಡೆದ್ರೆ ಅದು ಸ್ಲೈಡ್ನ ಬಂದಾಗುತ್ತೆ, ರೈಟ್? ಸೊ ರೈಟ್ ಆನ್ಸರ್ ವಿಲ್ ಬಿ ದಿ ABC. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಅಗೇನ್ ಕನ್ನಡದಲ್ಲಿದೆ. ಜಸ್ಟ್ ನಾವು ಕನ್ನಡ ಮಾಧ್ಯಮದ ಹುಡುಗರು ನೋಡ್ಕೋಬೋದು ಕ್ವಶನ್ಸ್ನ. ನಾನು ನಿಧಾನವಾಗಿ ಸ್ಲೈಡ್ ಮಾಡ್ತಾ ಇದ್ದೇನೆ, ಒಂದು ಸಲ ನೀವು ಕ್ವಶನ್ಸ್ನ ನೋಡ್ಕೊಳ್ಳಿ. ಸೊ ದ್ಯಾಟ್ ಇಂಗ್ಲೀಷ್ನಲ್ಲಿ ಅದು
ಫಾಸ್ಟಾಗಿ ಡಿಸ್ಕಷನ್ ಮಾಡೋಣ. ಸೊ ರೈಟ್, ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್ 86. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಸರ್ಚಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ದ ಫೈಲ್ಸ್. ಯಾವುದನ್ನು ನಾವು ಯಾವುದೋ ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸರ್ಚ್ ಮಾಡಬೇಕು, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಅದಕ್ಕೆ ಏನು ಮಾಡ್ತೇವೆ ನಾವು ಬ್ರೌಸರ್ನ ಯೂಸ್ ಮಾಡ್ತೇವೆ. ರೈಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಫಾರ್ ದ ರಿಮೋಟ್ ಲಾಗಿನ್. ನನಗೆ ನೆನಪು ಬರ್ತಲ್ಲ ಯಾವುದಿದು. ರಿಮೋಟ್ ಲಾಗಿನ್ ಅಂತಂದರೆ ಈಗ ನಿಮ್ಮ ಪಿ ಸಿಯಲ್ಲಿ ಒಂದು ಸಾಫ್ಟ್ವೇರು, ನನ್ನ ಪಿ ಸಿಯಲ್ಲಿ ಒಂದು ಸಾಫ್ಟ್ವೇರು, ನಾನು ಇಲ್ಲಿದೊಂದು ಐ ಡಿ ಕೊಟ್ರಿ ಅಂತಂದರೆ ನಾವು ಇಲ್ಲಿ ಲಾಗಿನ್ ಆಗಿ ನಿಮ್ಮ ಪಿ ಸಿನ ನಾವು ಆಪ್ರೇಟ್ ಮಾಡ್ಬೋದು. ಈ ರೀತಿಯೂ ರಿಮೋಟ್ ಲಾಗಿನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಟೆಲ್ನೆಟ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆರ್ ದ ಕರೆಕ್ಟ್. ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಬಿ ಸಿ ಸಿ ಇಸ್ ಅ ಬ್ಲ್ಯಾಕ್ ಅಲ್ಲ, ಇದು ಬ್ಲೈಂಡ್. ಓಕೆ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂದರೆ ನೀವು ಮೇಲ್ ಮಾಡುವಾಗ ಬಿ ಸಿ ಸಿಯಲ್ಲಿ ನೀವು ಯಾರಿಗಾದ್ರೂ ಇಟ್ಟರೆ ಅವ್ರಿಗೆ ಅಷ್ಟೇ ಕಾಣಿಸ್ತದ, ಮತ್ತು ನೀವು ಸಿ ಸಿ ಅಂತ ಬರುತ್ತೆ ಕಾರ್ಬನ್ ಕಾಪಿ, ಅವ್ರಿಗೆ ಕಂಡಿದ್ದು ಅವ್ರಿಗೆ ಇವರಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ ಬಿ ಸಿ ಸಿ ಒಳಗಿರೋರು. ಓಕೆ, ಸೊ ಹೀಗಾಗಿ ಇದು ಫಸ್ಟ್ ಸ್ಟೇಟ್ಮೆಂಟು ತಪ್ಪಿದೆ. ದ ಬಟನ್ ಬ್ಯಾಕ್ ಬಟನ್ ಅಂದರೆ ಆ್ಯರೋ ಬಟನ್ ಇರ್ತದೆ ಇಲ್ಲಿ ನಿಮಗೆ ಕೀಬೋರ್ಡ್ನಲ್ಲಿ, ಅದು ಹಿಂದ್ಗಡೆ ಹೋಗುತ್ತೆ, ಪ್ರಿವಿಯಸ್ ಪೇಜ್ ಹೋಗುತ್ತೆ, ಸರಿಯಾಗಿದೆ. ಸೊ ಹೀಗಾಗಿ ಇಲ್ಲಿ ಅವ್ರು ಏನು ಕೇಳಿದರೆ ಯಾವುದು ಸರಿಯಾಗಿದೆ, ಆಪ್ಷನ್ ಬಿ ಇದೊಂದೇ ಸರಿಯಾಗಿದೆ. ರೈಟ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ರಾಂಗ್. ಯಾವುದು ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ಲು, SMTP ಸರಿಯಾಗಿದೆ, URL ಸರಿಯಾಗಿದೆ, HTML ಸರಿಯಾಗಿದೆ. ಅವ್ರು ಕೇಳ್ತಾ ಇರೋದೇ ಯಾವುದು ತಪ್ಪಾಗಿದೆ, ರಾಂಗ್ ಕೇಳ್ತಾ ಇದ್ದಾರೆ. ಸೊ ಇದು ಸರ್ವಿಸ್ ಬಸ್ ಅಲ್ಲ, ಇದು ಸೀರಿಯಲ್ ಬಸ್. ಇದು ಓಕೆ, ಇದು ಸೀರಿಯಲ್ ಬಸ್ಸು. ಸೊ USB ಇಸ್ ದಿ ರಾಂಗ್. Next one, consider the following statement. OpenOffice Writer is simple to Microsoft Word. Nudi software belongs to the system software category. So this one is right. ನೋಡಿ, ಸಿಸ್ಟಮ್ ಸಾಫ್ಟ್ವೇರ್ ಅಂತ ಅಂದ್ರೆ ಏನು? ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಲೈಕ್ ಈಗ OS, ಮ್ಯಾಕ್ OS, ಆ್ಯಂಡ್ರಾಯ್ಡ್ OS, ಈ ರೀತಿ ಎಲ್ಲ OS. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಅದೊಂದು ಸಾಫ್ಟ್ವೇರು ದ್ಯಾಟು ನಿಮ್ಮದು ಹಾರ್ಡ್ವೇರ್ನ ಕಂಟ್ರೋಲ್ ಮಾಡುತ್ತೆ ಪಿ ಸಿಲಿ. ಓಕೆ, ಡೆಸ್ಕ್ಟಾಪ್ನಲ್ಲಿ ನಿಮ್ಮದು ಹಾರ್ಡ್ವೇರ್ಸ್ನ ಕಂಟ್ರೋಲ್ ಮಾಡುತ್ತೆ. ನುಡಿ ಸಮಥಿಂಗ್ ಲೈಕ್ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರು. ಹೀಗಾಗಿ ದಿ ಸ್ಟೇಟ್ಮೆಂಟ್ ಈಸ್ ಅ ರಾಂಗ್. ಹಾಗಾಗಿ ಇಲ್ಲಿ ಅವ್ರನ್ನ ಕೇಳಿದ್ದಾರೆ, ಕರೆಕ್ಟ್ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಓನ್ಲಿ ಒನ್ ಇಸ್ ದಿ ಕರೆಕ್ಟ್. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಬೈನರಿ. ಯಾವುದು ಬೈನರಿ ಅಲ್ಲ. ಬೈನರಿ ಯಾವಾಗಲೂ 0-1ನಲ್ಲಿ ಇರ್ತದೆ. ಓಕೆ, ಬಿಟ್ಸ್ ಅಂತ ಹೇಳ್ತಾರೆ. 1-0-1-0-1-1-0 ಓಕೆ, ಇವೆಲ್ಲ ಬಿಟ್ಸ್ ಅಂತ ಹೇಳ್ತಾರೆ. ನೀವೀಗೆಲ್ಲ ಬೇರೆ ಇದರಲ್ಲಿ ನೀವು ಕೇಳಿರ್ಬೋದು, ಬೈಟ್ ಅಂದರೆ ಎಷ್ಟು ಅಂತೇಳಿ, 8 ಬಿಟ್ಸು. ಓಕೆ, 8 ಬಿಟ್ಸು ಈ ರೀತಿಯೆಲ್ಲ ಕೇಳಿರ್ತಾರಲ್ಲ, ಇದು ಬಿಟ್ಸ್ಗಳು ನೀವು ಡಿಜಿಟಲಲ್ಲಿ 0-1-0-1ಲಿಂದ ಫಾರ್ಮೇಷನ್ ಆಗಿರ್ತದೆ. ರೈಟ್. ಸೊ ಹೀಗಾಗಿ ಸರಿಯಾದ ಉತ್ತರ ಏನಾಗ್ತದೆ, 8421. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಯಾವುದು ಇದರಲ್ಲಿ? ಸೊ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತಂದರೆ ಪಾಸ್ಕಲ್. ಓಕೆ, ಪಾಸ್ಕಲ್ ಇಸ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. HTML ಓಕೆ, HTML ನಿಮಗೆ ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವೆಬ್ ಪೇಜ್ ಡಿಸೈನ್ ಮಾಡಲಿಕ್ಕೆ. ಈಗ ಅಂದ್ಕೊಳ್ಳಿ, ತಥಾಗತ GS ವೆಬ್ ಅಂತೇಳಿ ನಾವು ಒಂದು ವೆಬ್ಸೈಟ್ ಮಾಡಬೇಕು. ಆ ವೆಬ್ಸೈಟ್ನಲ್ಲಿ ನಿಮಗೆಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಅವೈಲೇಬಲ್ ಮಾಡ್ಕೋಬೇಕು. ಅದಕ್ಕೆ ಮಾಡಲಿಕ್ಕೆ ನಾವು ಒಂದು ಡಿಸೈನ್ ಮಾಡಬೇಕಲ್ವ, ಅದಕ್ಕೆ ಒಂದು HTML ನಾನು ಲ್ಯಾಂಗ್ವೇಜ್ನಲ್ಲಿ ನಾನು ಬರೆದ್ರೆ ವೆಬ್ ಡಿಸೈನ್ ಆಗುತ್ತೆ. ರೈಟ್. 93 ಆಪ್ಷನ್ 4. ಸೊ 94ರಿಂದ ಅಗೇನ್ ಐ ಆಮ್ ಮೂವಿಂಗ್ ಸ್ಲೋಲಿ. ನಾವು ಇದು ನಿಧಾನವಾಗಿ ಸ್ಲೈಡ್ ಮಾಡ್ತಿದ್ದೇನೆ, ನೀವು ಕ್ವಶನ್ಸ್ನ ನೋಡ್ಕೋಬೋದು. ಸೊ ಲಾಸ್ಟ್ ಫ್ಯೂ ಕ್ವಶನ್ಸ್. 94th, ವೆರಿಫಿಕೇಷನ್ ಆಫ್ ಅ ಲಾಗಿನ್ ವಿತ್ ಅ ನೇಮ್ ಆ್ಯಂಡ್ ಪಾಸ್ವರ್ಡ್. ಈಗ KPIC ವೆಬ್ಸೈಟ್ ಇದೆ, ಅಲ್ಲಿ ನಿಮಗೆ ಒಂದು ಯೂಸರ್ ID ಪಾಸ್ವರ್ಡ್ ಇರ್ತದೆ. ಅದೇನು ಮಾಡ್ತದೆ ನಿಮಗೆ, ಅಥವಾ ನೀವು ಒಂದು ನಿಮ್ಮ ಇಮೇಲ್ ಐಡಿಗೆ ಹೋಗ್ತೀರಾ, ಅಲ್ಲೇನು ಮಾಡ್ತೀರಾ, ಯೂಸರ್ ID, ನಿಮ್ಮದು ಮೇಲ್ ID ಮತ್ತು ಪಾಸ್ವರ್ಡ್ ಹಾಕ್ತೀರಾ. ಅಲ್ಲೇನು ನೀವೇ ಅನ್ನೋದರಲ್ಲಿ ಅಥೆಂಟಿಕೇಷನ್ ಆಗ್ತದೆ. ಓಕೆ, ಅಥೆಂಟಿಕೇಷನ್ ಆಗ್ತದೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಅ ಪಾರ್ಟ್ ಆಫ್ ಇಮೇಲಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ಪೇಸ್ನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಡರ್ಸ್ಕೋರ್ ಹಾಕ್ಬೋದು, ಹಾಕ್ಬೋದು, ಡಾಟ್ ಅಂತ ಇರುತ್ತದೆ, ಸ್ಪೇಸ್ನ ಯೂಸ್ ಮಾಡ್ಲಿಕ್ಕೆ ಬರೋಲ್ಲ. ನೆಕ್ಸ್ಟು, ಸಾಫ್ಟ್ವೇರ್ ಕ್ಯಾನ್ ಬಿ ಅನ್ಇನ್ಸ್ಟಾಲ್ಡ್ ಥ್ರೂ ಕಂಟ್ರೋಲ್ ಪ್ಯಾನಲಲ್ಲಿ ಹೋಗಬೇಕು, ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ನು, ದ ಚೇಂಜ್ ಟೆಕ್ಸ್ಟ್ ಬಿಟ್ವೀನ್ ದ ಟೈಟಲ್ ಕೇಸ್, ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಇನ್ ದ MS ವರ್ಡ್. ಇದಕ್ಕೆ ನೀವು ಶಿಫ್ಟ್ F3 ಮಾಡಿದರೆ ಸಾಕು, ಶಿಫ್ಟ್ ಪ್ಲಸ್ F3. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್, ಡೊಮೈನ್ ನೇಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ tatagagsweb.com. ಓಕೆ, ಇದು ನನ್ನದು ಡೊಮೈನ್ ನೇಮು. ಇದು .com ಇದೆಯಲ್ಲ, ಈ ಕಾಮ್ ಅಂತಂದರೆ ಇದು ಅರ್ಥ ಕಮರ್ಷಿಯಲ್ ಸೈಟ್ ಅಂತೇಳಿ. ಓಕೆ, ಕಮರ್ಷಿಯಲ್ ಸೈಟ್.
ಎಜು ಅಂತ ಬಂತಂದರೆ ಎಜುಕೇಷನ್ ಸೈಟ್ ಅಂತೇಳಿ. ಒ ಆರ್ ಜಿ ಅಂತ ಬಂತಂದರೆ ನಾನ್ ಇದು ಎನ್ ಜಿ ಒಸು ಬರುತ್ತೆ. ಓಕೆ, ಎನ್ ಜಿ ಒಸ್ ಬರುತ್ತೆ. ಆಸ್ಕಿ ಮತ್ತು ಇ ಬಿ ಸಿ ಡಿ ಐ ಆರ್ ದಿ ಪಾಪ್ಯುಲರ್ ಕ್ಯಾರೆಕ್ಟರ್ ಕೋಡಿಂಗ್ ಸಿಸ್ಟಮ್ಸ್. ಓಕೆ, ವಾಟ್ ಡಸ್ ದ ಇ ಬಿ ಸಿ ಡಿ ಐ ಸ್ಟ್ಯಾಂಡ್ಸ್ ಫಾರ್? ಇಲ್ಲಿ ಅಗೇನ್ ಫುಲ್ ಫಾರ್ಮ್ ಕೇಳಿದ್ದಾರೆ. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಇದು ಸರಿಯಾಗಿದೆ ಒಂದೇದು. ಸೊ ಲಾಸ್ಟ್ ಒನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ದಿ ಎಮ್ ಎಸ್ ಎಕ್ಸೆಲ್. ಯಾವುದು ಇದು? ಆಲ್ರೆಡಿ ನಿಮಗೆ ಲಾಸ್ಟ್ ಟೈಮು ಡಿಗ್ರಿ ಲೆವೆಲ್ ಪೇಪರಲ್ಲಿ ಕೂಡ ಇದು ಸೈನ್ ಬಗ್ಗೆ ಕೇಳಿದ್ರು ನೀವು. ಸೈನ್ ಅಂದರೆ ಇದು ಅಬ್ಸಲ್ಯೂಟ್ ಅಂತ ಅರ್ಥ ಇದು ಅದರಲ್ಲಿ ಎಮ್ ಎಸ್ ಎಕ್ಸೆಲಲ್ಲಿ. ಸೊ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆ್ಯಕ್ಟಿವ್ ಸೆಲ್ ಇಸ್ ಇಂಡಿಕೇಟೆಡ್ ಬೈ ದಿ ಬ್ಲಿಂಕಿಂಗ್ ಲೈನ್ಸ್. ಅಂದರೆ ಒಂದು ನಿಮ್ಮದು ಯಾವ ಸೆಲ್ ತೊಗೊಂಡಿರ್ತಾರೆ ಅಲ್ಲಿ ಇದು ಬ್ಲಿಂಕ್ ಆಗ್ತಾ ಇದೆಯೇನೋ ಅಂಥೇಳಿ. ಸೊ ದ್ಯಾಟ್ ಈಸ್ ನಾಟ್ ಟ್ರೂ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ 1 ಅಷ್ಟೇ ಕರೆಕ್ಟ್ ಇದೆ. ಓಕೆ, ಆಪ್ಷನ್ 2 ಓನ್ಲಿ ಇಸ್ ಕರೆಕ್ಟ್. So dear student, these are the most appropriate key answer. In case of any discrepancy you feel that, you just kindly comment in this comment whatever the discrepancy that you might think of. ನಿಮಗೆ ಏನಾದರೂ ಚೇಂಜಸ್ ಬದಲಾವಣೆ ವ್ಯತ್ಯಾಸ ಕಂಡು ಬಂದಲ್ಲಿ ಅವನು ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ನಾವೇನಾದರೂ ರಿವ್ಯೂ ಮಾಡಿದರೆ ಮಾಡೋಣ. ಮತ್ತು ವಿ ಶಾಲ್ ರಿವೆರಿಫೈ ವಿತ್ ದಿ ಅವರ್ ಕೇ ಆನ್ಸರ್ ವಿತ್ ದಿ KPSC very soon with their official key answers. Thank you very much for watching Tathagat GS Web.